ಸೂರ್ಯಕಾಂತಿ. ಕಾಂತಿನ ಅಂದ್ರೆ ನಮ್ ಸೀಗೆ ಹೇಳಿ ಮಾದೇಗೌಡ್ರ ಮಗಳು? ಹೌದು. ನಿಂಗೆ ಗೊತ್ತಾ ಅವಳು? ಗೊತ್ತಿಲ್ದೇನೋ, ಚೆನ್ನಾಗೇ ಗೊತ್ತು. ನಿನಗೆ ಹೆಂಗ್ ಗೊತ್ತು? ಹೆಣ್ ಕೇಳಕ್ ಅವ್ರ ಮನೆಗೆ ಹೋಗಿದ್ಯಾ? ಹೋಗೆ. ನಿನ್ನ ಪ್ರೀತಿಸ್ತಾ ಇರ್ಬೇಕಾದ್ರೆ ಬೇರೆ ಹೆಣ್ ಬೇಕಾ? ನಿನ್ಗಿಂತ ಒಳ್ಳೆಯವ್ರು ಬೇರೆ ಯಾರಾದ್ರೂ ಇದ್ದಾರಾ? ಸರಿ ಸರಿ, ಇದಕ್ಕೇನ್ ಕಮ್ಮಿ ಇಲ್ಲ. ಯಾವಾಗ್ಲೂ ಪ್ರೀತಿಸ್ತೀನಿ ಪ್ರೀತಿಸ್ತೀನಿ ಅಂತ ಹೇಳೋದೇ ಆಗೋಯ್ತು. ಇನ್ನು ಮದುವೆ ಹೇಗಾಗುತ್ತೆ ಅಂತ ನೋಡ್ತಾ ಇಲ್ಲ. ಯಾರು ಅದನ್ನ ತಡೆಯಕ್ಕಾಗಲ್ಲ. ಅಂದ್ರೆ ಕಾಂತಿ ಮತ್ತೆ ಸತ್ಯಣ್ಣನ ಮದ್ವೆ ಬಗ್ಗೆ ಮಾತಾಡ್ತಿದ್ಯಾ? ಅದಕ್ಕೂ ಇದಕ್ಕೂ ಏನೋ ಸಂಬಂಧ? ಏನು ಅಂತ ಮಾತ್ರ ಕೇಳ್ಬೇಡ, ನಿನಗೆ ಗೊತ್ತಾಗುತ್ತೆ. ಅವರಿಬ್ರು ನಿಶ್ಚಿತಾರ್ಥ ನಡೀಲಿ, ಮಾರನೇ ದಿನನೇ ನಿಮ್ಮ ಮನೆಗೆ ಬಂದು ಹೆಣ್ಣು ಕೇಳ್ತೀನಿ. ಅದು ಹೇಗಾಗಲ್ಲ ಅಂತ ನಿಮ್ಮ ಅಪ್ಪ ಹೇಳ್ತಾರೋ ನಾನು ನೋಡ್ತೀನಿ. ಯಾರದು ತೋಟದಲ್ಲಿ? ಎಲ್ಲಿ? ಯಾರದು? ಯಾರು? ನಿನ್ನ ಜೊತೆಲಿದ್ನಲ್ಲ ಅವನು. ಯಾರು ಇರ್ಲಿಲ್ವಲ್ಲ. ಸುಳ್ಳು ಬೇರೆ ಬೊಗಳ್ತೀನಿ. ನಾನು ಹೇಳಲ್ಲ. ಇಷ್ಟೊಂದು ಕೊಬ್ಬ ನಿನಗೆ? ಮರ್ಯಾದೆಯಿಂದ ಬೊಗಳು. ಯಾರದು? ಹೇಳ್ದಿದ್ರೆ ಏನ್ ಮಾಡ್ತೀಯ? ನೀನು ಬಾಯಿ ಹೇಗೆ ಬಿಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತ. ಆದ್ರ ಮಾಡಕ್ ಕೊಟ್ಟಿದ್ದೇನೆ. ಲೇ ಪುಟ್ಟ, ಯಾಕೋ ಅವಳನ್ನ ಆ ರೀತಿ ದರ ಎಳ್ಕೊಂಡೆ ಕೋಣಲ್ಲಿ ಕೂಡ ಆಗ್ತಾ ಇದೀಯಾ? ಕತ್ತರಿಸಿ ಎಸಿಬೇಕಾಗಿತ್ತು. ಒಡ ಹುಟ್ಟಿದ್ದು ತಂಗಿ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಬಾಯಿಗೆ ಬಂದಾಗ ಹಟ್ತಾ ಇದೀಯಾ? ತೋಟದಲ್ಲಿ ಯಾವನ ಜೊತೆನೋ ಚಕ್ಕಂದ ಆಡ್ತಿದ್ಲು. ನಾನ್ ನೋಡಿದ ತಕ್ಷಣ ಓಡ್ ಹೋಗ್ಬಿಟ್ಟ. ಕೈಗೆ ಸಿಕ್ಕರೆ ಒಳ್ಳೆ ಒಂದು ಗತಿ ಕಾಣಿಸ್ಬಿಡ್ತಿದ್ದೆ. ನೋಡೆ, ಇವಳು ಯಾರು ಅನ್ನ ನೀರು ಕೊಡ್ಕೊಡ್ ರೂಮಲ್ಲೇ ಬಿದ್ದಿರ್ಲಿ, ಬುದ್ಧಿ ಬರುತ್ತೆ. ಹಲೋ. ಕೆಲವೊಂದ್ಸಲ ನಾನು ಅನ್ಕೊಂಡಿದ್ದು ನಿಜ ಆಗುತ್ತೆ. ಹಲೋ. ಸತ್ಯ ಮಾತಾಡೋದು. ಇನ್ನು ನನ್ನ ಧ್ವನಿ ಗುರ್ತಿಡಿಯೋದೇ ಇಲ್ಲಲ್ಲ ನೀನು? ಇಲ್ಲ, ಇಲ್ಲಿ ಕರೆಂಟ್ ಇಲ್ಲ, ಹಾಗಾಗಿ ಗೊತ್ತಾಗ್ಲಿಲ್ಲ. ಕರೆಂಟ್ ಇಲ್ದಿದ್ರೆ ಧ್ವನಿ ಗೊತ್ತಾಗಲ್ಲ ಅಂತ ನನಗಿದಕ್ಕೆ ಮುಂಚೆ ಗೊತ್ತೇ ಇರಲಿಲ್ಲ. ಅಯ್ಯೋ ಹಾಗಲ್ಲ, ಏನೋ ಹೇಳೋದಕ್ಕೆ ಇನ್ನೇನೋ ಹೇಳ್ಬಿಟ್ಟೆ. ನೀನು ನನ್ನ ಡೈರಿ ಓದ್ಲಿಲ್ವಾ? ಡೈರಿನಾ? ಯಾವ ಡೈರಿ? ಅಯ್ಯೋ, ನಾನು ನಿಮ್ಮ ಮನೆಗೆ ಬಂದಾಗ ಇಟ್ಟು ಹೋಗಿದ್ನಲ್ಲ ಆ ಡೈರಿ. ಅಯ್ಯೋ ನಂಗೆ ಗೊತ್ತೇ ಆಗ್ಲಿಲ್ಲ. ಎಲ್ಲಿಟ್ಟಿದ್ರಿ? ಅಲ್ಲೇ ಎಲ್ಲೋ ಇರುತ್ತೆ, ಹುಡುಕ್ ನೋಡು. ಹಲೋ, ಸಿಕ್ತು. ಎಲ್ಲಿತ್ತು? ಇಲ್ಲಿ ಟೀಪೈ ಕೆಳಗಡೆ ಇತ್ತು. ಸರಿ ಕಾಂತಿ, ಅದನ್ನ ಈಗಲೇ ಓದ್ಬೇಡ. ರಾತ್ರಿ ಮಲಗೋದಕ್ಕೆ ಮುಂಚೆ ಅದರ ಮೊದಲನೇ ಪುಟನ ಓದು. ಪ್ರಾಮಿಸ್? ಬಾಯ್. ಕಾಂತಿ, ಕಾಂತಿ, ನಿಶ್ಚಿತಾರ್ಥ ಇಟ್ಕೊಂಡು ಬೆಳಗ್ಗೆ ಎಲ್ಲಿಗೆ ಹೋಗ್ತಿದ್ಯಾ? ಅವಳು ನೋಡಿದ್ರೆ ಗೊತ್ತಾಗಲ್ವಾ ನಿಂಗೆ? ನೋಡಿದ್ರೆ ಹೇಗತ್ತೆ ಗೊತ್ತಾಗುತ್ತೆ? ಇಂಥ ಕಡೆ ಹೋಗ್ತೀನಿ ಅಂತ ಚೀಟಿಲ್ ಬರ್ದು ಅವಳೇನ್ ಹಣೆ ಮೇಲೆ ಮೆತ್ತಿಸ್ಕೊಂಡಿದ್ದಾಳ? ಕೈಯಲ್ಲಿರೋ ಬುಟ್ಟಿ ನೋಡಿದ್ರೆ ದೇವಸ್ಥಾನಕ್ಕೆ ಹೋಗ್ತಿರೋಳು ಅಂತ ಗೊತ್ತಾಗಲ್ವೇ ನಿಂಗೆ? ಎಲ್ಲಿಗೆ ಅಂತ ಕೇಳಿ ಅಪಶಕ್ನ ಮಾಡ್ಬೇಡ. ಇದೇ ನನಗೆ ಇಷ್ಟ ಆಗಲ್ಲ. ಎಲ್ರಿಗೂ ಇದೊಂದು ದುರಭ್ಯಾಸ. ಯಾವ್ದಾದ್ರು ಒಳ್ಳೆ ಕೆಲ್ಸಕ್ಕೆ ಹೊರಟು ನಿಂತಾಗ ಎಲ್ಲಿಗೆ ಅಂತ ಬಂದ್ಬಿಡ್ತಾರೆ. ಅಯ್ಯೋ, ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ದೆ ಅಷ್ಟೇ. ಮನೆಯವ್ರು ಕೇಳ್ಬಿಟ್ರೆ ಏನಾಗುತ್ತೆ? ಯಾರು ಏನೇ ಹೇಳಿದ್ರು ಕೇಳಿದ್ರು ಅವ್ರವ್ರ ಹಣೆಯಲ್ಲಿ ಏನೇನ್ ಬರ್ದಿರುತ್ತೋ ಅದೇ ಆಗೋದು. ಸುಮ್ನೆ ಬೇರೆಯವ್ರ ತಲೆ ಮೇಲೆಲ್ಲ ಗೂಬೆ ಕೂರಿಸ್ಬಾರ್ದು. ಅಲ್ಲಿ ಮುಕುಂದ ಇದ್ರೆ ಬರೋದಿಕ್ಕೆ ಹೇಳು.